Sali Deva Kaundin Vashi Somya Jesu Somya Jesu Din Vastu Ka Arga Jesu Somya Jesu Somya Jesu Din Vastu Ka Arga Jesu ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಳ್ಳುತ್ತೇವೆ. ಉದಾಹರಣೆಗೆ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ, ಬೆಳ್ಳಿ ಮಹೋತ್ಸವ ಮುಂತಾದ ದಿನಗಳನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಈ ಧರ್ಮಕೇಂದ್ರದ ಮಕ್ಕಳಾದ ನಾವು ನಮ್ಮ ಜೀವನದ ವಿಶೇಷ ದಿನದಲ್ಲಿದ್ದೇವೆ. ಏಕೆಂದರೆ ಇಂದು ನಾವು ಪ್ರಥಮ ಬಾರಿಗೆ ಪ್ರಭು ಯೇಸುವಿನ ದೇಹವನ್ನು ಹಾಗೂ ರಕ್ತವನ್ನು ಸ್ವೀಕರಿಸುತ್ತಿದ್ದೇವೆ. ಈ ಕಾರಣಕ್ಕಾಗಿ ಇಂದು ನಾವು ಈ ದೇವಾಲಯದಲ್ಲಿ ಸೇರಿದ್ದೇವೆ. ಪರಮ ಪ್ರಸಾದವು ನಮ್ಮ ಜೀವನದ ಜೀವಾಳದ ಮೂಲ ಹಾಗೂ ಶಿಖರವಾಗಿದೆ. ಈ ನಮ್ಮ ಸಂತೋಷದಲ್ಲಿ ಭಾಗವಹಿಸಲು ಬಂದಿರುವ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಪರಮ ಪ್ರಸಾದದ ಮೂಲಕ ನಮ್ಮ ಆತ್ಮಗಳಿಗೆ ಇಳಿದು ಬರುವ ಪ್ರಭು ಯೇಸು ಕ್ರಿಸ್ತರು ನಮಗೆ ಸದಾಕಾಲ ಪ್ರೀತಿ ಹಾಗೂ ಶಾಂತಿಯ ಜೀವನವನ್ನು ಜೀವಿಸಲು ಹಾಗೂ ನಾವು ಇತರರನ್ನು ಅವರ ಬೆಳೆಗೆ ಕರೆತರಲು ಪ್ರೇರಣೆ ಮತ್ತು ಶಕ್ತಿ ನೀಡಲೆಂದು ಈ ದಿವ್ಯ ಬಲಿಪೂಜೆಯ ಸಮಯದಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಶಾಂತಿ ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರರೇ, ಪ್ರತ್ಯೇಕವಾಗಿ ಇವತ್ತು ಪ್ರಸಾದವನ್ನು ಸ್ವೀಕರಿಸಲಿರುವ ಮಕ್ಕಳೇ,
ಸಂತೋಷದಿಂದ ನಾವೆಲ್ಲರೂ ಇವತ್ತು ಈ ದೇವಾಲಯದಲ್ಲಿ ಸೇರಿದ್ದೇವೆ. ಬಲಿ ಪೂಜೆಯನ್ನು ಅರ್ಪಿಸಲು ಹಾಗೂ ಈ ಪರಪ್ರಸಾದದ ವಿಧಿಯಲ್ಲಿ ಪೂಜೆಯಲ್ಲಿ ಭಾಗವಹಿಸಲು. ಪ್ರಿಯರೇ, ಪ್ರಭು ಯೇಸು ನಮಗೆ ಹೇಳಿದ್ದಾರೆ, ಯಾರು ನನ್ನ ಶರೀರವನ್ನು ತಿನ್ನುತ್ತಾರೋ, ಮಾಂಸವನ್ನು ತಿನ್ನುತ್ತಾರೋ ಹಾಗೂ ರಕ್ತವನ್ನು ಕುಡಿಯುತ್ತಾರೋ ಅವರಲ್ಲಿ ನಿತ್ಯ ಜೀವ ಇರುವುದು. ಈ ಸಂಸ್ಕಾರವನ್ನು ಅವರೇ ನಮಗೆ ನೀಡಿದ್ದಾರೆ. ಅವರನ್ನೇ ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದರಿಂದ ಬೇರೆ ಯಾವ ಕೊಡುಗೆ ಶ್ರೇಷ್ಠ ಇಲ್ಲ, ದೊಡ್ಡದು ಇಲ್ಲ. ಪ್ರಿಯರೇ, ದೇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುವಾಗ, ಪ್ರಭುವಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುವಾಗ ಈ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ನಾವು ಪಾಲ್ಗೊಳ್ಳೋಣ. ಪ್ರಿಯರೇ, ಪ್ರತ್ಯೇಕವಾಗಿ ಈ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸು ಮೊದಲನೇ ಸಲ ಅವರ ಆತ್ಮದಲ್ಲಿ ಬರುತ್ತಾರೆ. ಅವರು ಅವರ ಆತ್ಮವನ್ನು ತನ್ನ ಆಲಯವನ್ನಾಗಿ ಮಾರ್ಪಡಿಸುತ್ತಾರೆ. ಪ್ರಭುವೇ ನಮ್ಮಲ್ಲಿ ಬಂದು ವಾಸಿಸುತ್ತಾರೆ. ನಮ್ಮ ಮನೆಯಲ್ಲಿ ಹೇಗೆ ಯಾರು ಶ್ರೇಷ್ಠ ಮನುಷ್ಯರು ಬಂದು ವಾಸಿಸಿದರೆ ನಮಗೆ ಸಂತೋಷವಾಗುವುದು, ಹಾಗೆ ಇದೇ ಪ್ರಭು ನಮ್ಮಲ್ಲಿ ಬರುತ್ತಾರೆ. ಅವರನ್ನು ಸ್ವೀಕರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರೊಡನೆ ಈಗ ಕ್ಷಮೆಯನ್ನು ಬೇಡಿಕೊಳ್ಳೋಣ. ಎಲ್ಲರೂ ಒಟ್ಟಿಗೆ ಸೇರಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸದಾ ಜೀವಿಸುವ ದೇವರೇ, ಜೀವದ ಚಿಲುಮೆಯು ಪಾವನತೆಯಾಗಲು ಆದ ನೀರಿನ ಮೂಲಕ ಆತ್ಮಗಳನ್ನು ಶುದ್ಧಗೊಳ್ಳಬೇಕೆಂದು, ನಿತ್ಯ ಜೀವದ ಕೊಡುಗೆಯನ್ನು ಪಡೆಯಬೇಕೆಂದು ನೀವು ಇಚ್ಛಿಸುತ್ತೀರಿ. ನಿಮ್ಮ ದಿನವಾದ ಇಂದು ಸಂರಕ್ಷಣೆಯನ್ನು ಅರಿಸುವ ನಮಗೆ ಈ ನೀರನ್ನು ಆಶೀರ್ವದಿಸಲು ಪ್ರಸನ್ನರಾಗಿರಿ. ನಿಮ್ಮ ಕೃಪಾದ ಜೀವಂತ ಕೊಡುಗೆಯನ್ನು ನಮ್ಮ ಅಂತರಂಗಗಳಲ್ಲಿ ನವೀಕರಿಸಿರಿ. ಈ ನೀರಿನ ಮೂಲಕ ನಾವು ದೇಹಾತ್ಮಗಳ ಎಲ್ಲ ಕೆಡುಕುಗಳಿಂದ ಸುರಕ್ಷಿತರಾಗುವಂತೆ ಮಾಡಿರಿ. ಹೀಗೆ ಶುದ್ಧಗೊಂಡ ಹೃದಯಗಳೊಂದಿಗೆ ನಾವು ನಿಮ್ಮ ರಕ್ಷಣೆಯನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರೇ, ನೀವು ಸೃಷ್ಟಿಸಿದ ಈ ಉಪ್ಪನ್ನು ನಿಮ್ಮ ನಿಷ್ಠಾವಂತ ಪ್ರೀತಿಯಿಂದ ಆಶೀರ್ವದಿಸಬೇಕೆಂದು ನಿಮ್ಮನ್ನು ಬಿಡದೆಯಿಂದ ವಿನಂತಿಸುತ್ತೇವೆ. ಅಶುದ್ಧ ನೀರು ಶುದ್ಧವಾಗಲು ನೀರಿಗೆ ಉಪ್ಪನ್ನು ಬೆರೆಸುವಂತೆ ನಿಮ್ಮ ಪ್ರವಾದಿ ಎಲಿಸನಿಗೆ ಆಜ್ಞಾಪಿಸಿದರೆ ಈ ಉಪ್ಪು ಮಿಶ್ರಿತ ನೀರು ಎಲ್ಲೆಲ್ಲಿ ಪೋಷಿಸಲಾಗುತ್ತದೋ ಅಲ್ಲೆಲ್ಲ ಶತ್ರುವಿನ ಆಕ್ರಮಣ ಹಿಂದಿರುಗಲಿ ಹಾಗೂ ನಮ್ಮನ್ನು ಎಲ್ಲ ಕಾಲದಲ್ಲಿ ಸುರಕ್ಷಿತವಾಗಿ ಕಾಪಾಡಲು ನಿಮ್ಮ ಪವಿತ್ರಾತ್ಮರು ಪ್ರಸನ್ನರಾಗಿರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೀರಿನಿಂದ ನಾನು ಶುದ್ಧನಾಗುವೆ.
ಸರ್ವಶಕ್ತ ದೇವರಿಗೂ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ದೇವರೇ, ನೀತಿಯುತ ಹಾಗೂ ಸತ್ಯವಂತ ಹೃದಯಗಳಲ್ಲಿ ನೀವು ನೆಲೆಸುತ್ತೀರೆಂದು ನಮಗೆ ಕಲಿಸಿದ್ದೀರಿ. ನಿಮ್ಮ ಕೃಪಾಬಲದಿಂದ ನಾವು ನಿಮಗೆ ಯೋಗ್ಯ ನಿವಾಸಿಗಳಾಗಿ ರೂಪುಗೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸುವ ನಮ್ಮ ಪ್ರಭು ನಿಮ್ಮ ಪುತ್ರ
ಯಾರಲ್ಲಿ ಕುಷ್ಠದ ಗುರುತು ಕಾಣಬರುತ್ತೋ ಆ ವ್ಯಕ್ತಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾಗುವುದರಿಂದ ಪ್ರತ್ಯೇಕವಾಗಿ ವಾಸವಾಗಿರಬೇಕು. ಅವನ ನಿವಾಸ ಪಾಳೆಯದ ಹೊರಗೆ ಇರಬೇಕು. ಪ್ರಭುವಿನ ವಾಕ್ಯ. ಶ್ಲೋಕ. ಯಾರ ಅಪರಾಧವನ್ನು ಪ್ರಭು ಯೇಸುವಿನವೋ, ಯಾರ ಅಂತರಂಗದಲ್ಲಿ ಕೃತಜ್ಞವಲ್ಲವೋ ಅವರೇ ಧನ್ಯರು. ಶ್ಲೋಕ. ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಎಂದನು. ಹಾಗಾಗಿ ಪರಿಹರಿಸಿದೆ ನನ್ನ ಪಾಪದೋಷ. ಶ್ಲೋಕ. ಪ್ರಭುವಿನಲ್ಲಿ ಯಥಾರ್ಥ ಚಿತ್ತರಿಗೆ ಜಯಕಾರ ಮಾಡಿ ಆತನ ವಿಷಯದಲ್ಲಿ. ಶ್ಲೋಕ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ಊಟ ಮಾಡಿದ್ದರು, ಕುಡಿದರೂ, ಏನು ಮಾಡಿದ್ದರು ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿ, ಯೆಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಧರ್ಮಸಭೆಗಾಗಲಿ ನಾಟಕರಾಗಿರಬೇಕು. ನಾನಂತೂ ನನ್ನ ಸ್ವಂತ ಹಿತವನ್ನು ಲೆಕ್ಕಿಸದೆ ಸರ್ವರ ಉದ್ಧಾರಕ್ಕಾಗಿ ಅವರ ಹಿತವನ್ನು ಆಪೇಕ್ಷಿಸಿ ಎಲ್ಲದರಲ್ಲೂ ಹೆಚ್ಚಿಸಲು ಪ್ರಯತ್ನಿಸುತ್ತೇನೆ. ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ಪ್ರಭುವಿನ ವಾಕ್ಯ.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುಷ್ಠರೋಗಿಯೊಬ್ಬನು ಯೇಸುವಿನ ಬಳಿಗೆ ಬಂದು ಮೊಣಕಾಲೂರಿ, ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಧೈರ್ಯದಿಂದ ಹೇಳಿಕೊಂಡನು. ಯೇಸುವಿನ ಮನ ಕರಗಿತು. ಅವರು ಕೈ ಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು. ಅವನು ಗುಣ ಹೊಂದಿದನು. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು, ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನೇಮಿಸಿರುವ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿಬಿಟ್ಟರು. ಆದರೆ ಅವನು ಹೋಗಿ ಈ ಸಮಾಚಾರವನ್ನು ಎಲ್ಲರಿಗೂ ಸಾರಿದನು. ಈ ಕಾರಣ ಯೇಸು ಬಹಿರಂಗವಾಗಿ ಯಾವ ಪಟ್ಟಣದೊಳಗೂ ಹೋಗಲು ಆಗಲಿಲ್ಲ. ಆದುದರಿಂದ ನಿರ್ಜನ ಪ್ರದೇಶಗಳಲ್ಲಿ ಇರತೊಡಗಿದರು. ಪ್ರಭುವಿನ ಶುಭ ಸಂದೇಶ. ಪ್ರಿಯ ಸೋದರ ಸೋದರರೇ, ಅತಿ ಸಂತೋಷದಿಂದ ಅಂಗದ ಪ್ರಕಾರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇವತ್ತು ಈ ಮಕ್ಕಳ ಪರಮ ಪ್ರಸಾದದಲ್ಲಿ ಸಂಸ್ಕಾರದಲ್ಲಿ ಭಾಗಿಗಳಾಗಲು, ಅವರಿಗೋಸ್ಕರ ಪ್ರಾರ್ಥಿಸಲು ಹಾಗೂ ನಮ್ಮ ಪ್ರೀತಿಯನ್ನು ಆ ಪ್ರಭು ಯೇಸುವಿಗೆ ತೋರಿಸಲು. ಪ್ರಿಯ ಸಹೋದರ ಸಹೋದರರೇ, ಇವತ್ತು ಫೆಬ್ರವರಿ ತಿಂಗಳ 11ನೇ ತಾರೀಕು 1858ರಲ್ಲಿ ಲೋಕ ನಗರದಲ್ಲಿ ಮಾತೆಯ ಮರಿಯಳು ಬರ್ತ್ಡೇ ಎಂಬ ಹುಡುಗಿಗೆ 18 ಸಲ ಅವರು ದರ್ಶನವನ್ನು ನೀಡಿದರು. ಇವತ್ತು ಧರ್ಮಸಭೆ ಲೂರ್ದ್ ಮಾತೆಯ ಹಬ್ಬವನ್ನು ಆಚರಿಸುತ್ತದೆ. ಒಂದೇ ಒಂದು ವಿಷಯ ನಿಮ್ಮ ಎದುರಿಡಲು ನಾನು ಇಚ್ಛಿಸುತ್ತೇನೆ. ಇದರ ವಿಷಯ ಮಾತೆ ಮರಿಯಳು ಆ ಹುಡುಗಿಗೆ ಭೇಟಿಯಾಗುವಾಗ, ದರ್ಶನವನ್ನು ನೀಡುವಾಗ ಅವರಲ್ಲಿ ಕೇಳಿಕೊಂಡದ್ದು ಒಂದೇ. ತುಂಬಾ ಲೋಕದಲ್ಲಿ ಸಮಸ್ಯೆಗಳಿದ್ದವು. ಆ ಕಾಲದಲ್ಲಿ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಕೇಳಿಕೊಂಡದ್ದು ಪ್ರಾರ್ಥನೆ ಮಾಡಲಿಕ್ಕೆ ಜನರಲ್ಲಿ ಕೇಳಿಕೊಳ್ಳು. ಜಪಸರ ಪ್ರಾರ್ಥನೆಯನ್ನು ಪ್ರತಿದಿನ ನೀನು ಮಾಡು ಹಾಗೂ ಮಾಡಲು ಕುಟುಂಬಗಳಲ್ಲಿ ಕೇಳಿಕೊಳ್ಳು. ಜನರಿಗೆ ತನ್ನ ಪಾಪಗಳಿಗೋಸ್ಕರ ತ್ಯಾಗ ಮಾಡಲು ಕರೆಕೊಡು ಹಾಗೂ ಎಲ್ಲರೂ ಆ ಪ್ರೀತಿ ಶಾಂತಿಗಾಗಿ ಭೂಲೋಕದಲ್ಲಿ ನಾವು ಪ್ರಾರ್ಥಿಸಲು ಕರೆಕೊಡು ಎಂದು ಮಾತೆ ಮರಿಯಳು ಆ ಬರ್ತ್ಡೇ ಹುಡುಗಿಗೆ 18 ಸಲ ಭೇಟಿ ಮಾಡಿ ದರ್ಶನವನ್ನು ಕೊಟ್ಟು ಕೇಳಿಕೊಂಡರು. ನಮಗೆಲ್ಲರಿಗೂ ತಿಳಿದಿದೆ, ಲೂರ್ದ್ ನಗರ
ಒಂದು ಯಾತ್ರಿಕ ಸ್ಥಳ ಮಾತ್ರವಲ್ಲ, ಆಧ್ಯಾತ್ಮಿಕ ಸ್ಥಳವಾಗಿ, ಪುಣ್ಯದ ಸ್ಥಳವಾಗಿ ಇದು ಬದಲಾಗಿದೆ. ಲಕ್ಷಾಂತರ ಜನರು ಈ ಲೂಟು ನಗರಕ್ಕೆ, ಹಳ್ಳಿಗೆ ಇವತ್ತು ಭೇಟಿ ನೀಡುತ್ತಾರೆ. ಅಲ್ಲಿ ಹೋಗಿ ದೇವರ ಆಶೀರ್ವಾದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಅವರು ಪಡೆಯುತ್ತಾರೆ. ಎಷ್ಟೋ ತರದ ರೋಗಿಗಳು ಅಲ್ಲಿಗೆ ಹೋಗುತ್ತಾರೆ. ವೀಲ್ ಚೇರ್ನಲ್ಲಿ ಅವರು ಹೋಗುತ್ತಾರೆ, ಅವರು ಕೆಲವರು ಬೆಡ್ನಲ್ಲಿ ಹೋಗುತ್ತಾರೆ. ಪ್ರತ್ಯೇಕ ಅಲ್ಲಿ ಹೋಗಲು, ಇಂಥ ರೋಗಿಗಳು ಕೊಂಡೋಗಲು ಟ್ರೈನ್ ಸಹ ಇದೆ. 10 ದಿವಸ, 30 ದಿವಸ, 1 ತಿಂಗಳು, 2 ತಿಂಗಳು ಅಲ್ಲಿ ನಿಲ್ಲುತ್ತಾರೆ. ಅವರಿಗೆ ಸೇವೆ ನೀಡಲು ಅವರು ಬೇರೆ ಜನರು ಸ್ವಂತ ಇಚ್ಛೆಯಿಂದ ವಾಲಂಟಿಯರ್ಸ್ ಅಲ್ಲಿ ಬರುತ್ತಾರೆ. ಗುರುಗಳು, ಕನ್ಯಾಸರು, ಭಕ್ತಾದಿಗಳು. ಪ್ರಿಯರೇ, ಇವತ್ತು ಆ ಮಾತೆ ಮರಿಯವರನ್ನೇ ನಾವು ಪ್ರಾರ್ಥಿಸೋಣ. ನಮಗೆ ಅವರು ಭೇಟಿ ನೀಡಲಿಕ್ಕಿಲ್ಲ, ಅವರಿಗೆ ನೀಡಿದ್ದಾರೆ. ಆದರೆ ಅದೇ ಪ್ರಕಾರ ಅವರು ನಮ್ಮನ್ನೇ ಇವತ್ತು ಕೇಳಿಕೊಳ್ಳುತ್ತಾರೆ. ನಮ್ಮ ಧರ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ, ಈ ಭೂಲೋಕದಲ್ಲಿ, ನಮ್ಮ ಈ ಭಾರತದಲ್ಲಿ ನಾವು ಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕು. ದಿನಂಪ್ರತಿ ಈ ಶಾಂತಿ ಮೊದಲು ನನ್ನ ಆತ್ಮದಲ್ಲಿ ಹುಟ್ಟಬೇಕು. ನನ್ನ ಆತ್ಮದಲ್ಲಿ ಆ ಶಾಂತಿ ಹುಟ್ಟದಿದ್ದರೆ ಖಂಡಿತವಾಗಿಯೂ ಆ ಶಾಂತಿ ಬೇರೆ ಕಡೆಯಲ್ಲಿ ನಾವು ಪಡೆಯಲು ಅಸಾಧ್ಯ. ಎರಡನೇದಾಗಿ ಪ್ರಿಯರೇ, ಕಳೆದ ವಾರ ಭಾರತದ ಎಲ್ಲ ಪಕ್ಷಗಳ ಸಮ್ಮೇಳನ, 8 ದಿವಸದ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. 170 ಬಿಷಪ್ಗಳು ಇಡೀ ಭಾರತದಿಂದ, ಕಾರ್ಡಿನಲ್, ಆರ್ಚ್ಬಿಷಪ್ಗಳು ಅದರಲ್ಲಿ ಪಾಲ್ಗೊಂಡರು. ಪ್ರತ್ಯೇಕವಾಗಿ ಆ ವಿಷಯವಾಗಿತ್ತು, ಅಲ್ಲಿ ತಕ್ಕಬಂದ ವಿಷಯವಾಗಿತ್ತು. ಇವತ್ತಿನ ಭೂಲೋಕದಲ್ಲಿರುವ ಸಮಸ್ಯೆ, ನಮ್ಮ ಭಾರತದಲ್ಲಿರುವ ಸಮಸ್ಯೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆ. ಇದಕ್ಕೆ ಪರಿಹಾರವನ್ನು ಹೇಗೆ ನಾವು ಪಡೆಯಬಹುದು? ಇದು ಪ್ರತ್ಯೇಕವಾಗಿ ನಾವು ಚರ್ಚಿಸಬಹುದು, ಚರ್ಚಿಸಿದರು. ಇದರ ವಿಷಯ ಒಂದು ಸ್ಟೇಟ್ಮೆಂಟ್ ಬಿಷಪ್ಗಳು ಈಗ ತಾನೇ ಕಳುಹಿಸಿದ್ದಾರೆ. ಈ ಸ್ಟೇಟ್ಮೆಂಟ್ ನಮಗೆ ಓದಲಿಕ್ಕೆ ಸಿಗುವುದು, ಅದು ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಿ, ಟ್ರಾನ್ಸ್ಲೇಷನ್ ಮಾಡಿ ಇದನ್ನು ನಮಗೆ ಪಡೆಯಬಹುದು. ಇದು ಇಂಟರ್ನೆಟ್ನಲ್ಲಿದೆ, ಇದನ್ನು ನಾವು ನೋಡಬಹುದು. ನಮಗೆಲ್ಲರಿಗೂ ಕರೆ ನೀಡಿದ್ದಾರೆ. ಹಾಗೂ ಮತ್ತೊಂದು ವಿಷಯ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಇದ್ದಾವೆ. ಮೂರನೇದಾಗಿ ಪ್ರಿಯರೇ, ಇವತ್ತಿನ ಶುಭ ಸಂದೇಶವನ್ನು ನಾವು ಕೇಳಿದೆವು, ವಾಕ್ಯಗಳನ್ನು ನಾವು ಕೇಳಿದೆವು. ಮೊದಲನೆಯ ಆ ವಾಕ್ಯದಲ್ಲಿ ಎರಡೇ ವಿಷಯ ನಾನು ಅದರ ವಿಷಯ ನಿಮ್ಮ ಎದುರುಗಳನ್ನು ನಾನು ಇಟ್ಟಿಸುತ್ತೇನೆ. ಸರ್ವೇಶ್ವರ ದೇವರು ಮೋಸೆ ಆರೋನನಿಗೆ ಹೇಳಿದ್ದು ಏನು? ಒಬ್ಬ ವ್ಯಕ್ತಿಯ ಮೇಲೆ ಭಾವವಾಗಲಿ, ಗುಳ್ಳೆಯಾಗಲಿ, ಹೊಳೆಯುವ ಮಧ್ಯೆಯಾಗಲಿ ಕಾಣಿಸಿಕೊಂಡು ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳನ್ನು ತೋರಿದರೆ ಅವನನ್ನು ಮಹಾಯಾಜಕ ಆರೋನ ಬಳಿಗೆ ಇಲ್ಲವೇ ಆರೋನ ಮಕ್ಕಳ ಯಾಜಕರಲ್ಲಿ ಒಬ್ಬರ ಬಳಿ ಕರೆದುಕೊಂಡು ಬರಬೇಕು. ಪ್ರಿಯರೇ, ಇವತ್ತಿನ ಕಾಲದಲ್ಲಿ ನಾವು ಹೆಚ್ಚು ಕುಷ್ಠರೋಗಿಗಳನ್ನು ನೋಡುವುದಿಲ್ಲ, ಕಾಣುವುದಿಲ್ಲ. ಹೇಳಬಹುದು ಅಲ್ಲದೆ ಒಂದು. ಆದರೆ ಇಂದಿನ ಕಾಲದಲ್ಲಿ 60, 70, 90 ವರ್ಷದ ಹಿಂದೆ ಹಾಗೂ ಮೋಸೆಸರ ಕಾಲದಲ್ಲಿ ಮತ್ತು ಸೌಲಭ್ಯ ಏನು ಇರಲಿಲ್ಲ, ಮೆಡಿಸಿನ್ ಇರಲಿಲ್ಲ. ತುಂಬಾ ಕುಷ್ಠ ರೋಗಿಗಳಿದ್ದರು. ದೇವರಿಗೆ ಧನ್ಯವಾದಗಳು. ಇವತ್ತಿನ ಕಾಲದಲ್ಲಿ ಅಂತ ಕುಷ್ಠರೋಗ ಇಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿರುವ ಕುಷ್ಠರೋಗ ಯಾವುದು? ನಮ್ಮ ಕಣ್ಣಿಗೆ ಕಾಣದ ಆ ಕುಷ್ಠರೋಗ, ಕಣ್ಣಿಗೆ ಕಾಣದ ಕುಷ್ಠರೋಗ ನಮ್ಮಲ್ಲಿ ಇರುವ ಆ ಹಗೆತನ, ನಮ್ಮಲ್ಲಿರುವ ಅಸ್ವಾರ್ಥನ, ನಮ್ಮಲ್ಲಿರುವ ಆ ಒಂದು ತರದ ರಿವೆಂಜ್ ಅಂದರೆ ದ್ವೇಷವನ್ನು ತೆಗೆಯಲು ನಮಗೆ ಸಿಗುವ ಆ ಮನಸ್ಸಿಗೆ ಬರುವ ಆ ಮನಸ್ಸು, ಇದೆಲ್ಲವೂ ನಮ್ಮಲ್ಲಿರುವ ಆ ಕುಷ್ಠರೋಗ. ಈ ಕುಷ್ಠರೋಗ ಏನನ್ನು ಹಾಳು ಮಾಡುತ್ತದೆ? ನಮ್ಮ ಈ ಕಾಣುವ ಶರೀರವಲ್ಲ. ಕೆಲವು ಸಲ ಅದು ಸಹ ಆಗುತ್ತದೆ. ನಾವು ಆ ಸೈಕ್ಯಾಟ್ರಿಯಲ್ಲಿ ಕೌನ್ಸಿಲಿಗೆ ಹೋಗಬೇಕಾಗುತ್ತದೆ. ಆದರೆ ಆ ಕುಷ್ಠರೋಗ ನನ್ನ ಆತ್ಮವನ್ನು ಹಾಳು ಮಾಡುತ್ತದೆ, ನನ್ನ ಮನಸ್ಸನ್ನು ಹಾಳು ಮಾಡುತ್ತದೆ, ನನ್ನ ಜೀವನವನ್ನೇ ಹಾಳು ಮಾಡುತ್ತದೆ. ಅದಕ್ಕಾಗಿ ಹೇಗೆ ಆಗಿನ ಕಾಲದಲ್ಲಿ ಊರಿನಿಂದ ಅವರನ್ನು ಹೊರಗೆ ಹಾಕುತ್ತಿದ್ದರು, ಹಾಗೆಯೇ ನಾವು ಇವತ್ತಿನ ಕಾಲದಲ್ಲಿ ದೇವರಿಂದ ದೂರ ಸರಿಯಬೇಕಾಗುತ್ತದೆ. ಪ್ರಿಯರೇ, ಅದಕ್ಕಾಗಿಯೇ ಆಗಿನ ಕಾಲದಲ್ಲಿ ಯಾಜಕರನ್ನು ಹೋಗಿ ಅಲ್ಲಿ ತೋರಿಸಿ ಗುಣಪಡಿಸಲು ಪ್ರಾರ್ಥಿಸಬೇಕಾಗುತ್ತಿತ್ತು. ಧರ್ಮಸಭೆ ನಮಗೆ ಒಂದು ಮೆಡಿಸಿನ್ ಕೊಟ್ಟಿದೆ, ಆ ಪಾಶ್ಚಾತ್ಯದ ಸಂಸ್ಕಾರ. ನನ್ನ ಆತ್ಮಕ್ಕೆ ಆ ಕುಷ್ಠರೋಗ ತಗಲುವಾಗ ನಾನು ಆ ಸಂಸ್ಕಾರಕ್ಕೆ ಹೋಗಿ ದೇವರನ್ನು ಮುಂದಾಗಿ, ಬರವರನ್ನು ಮುಂದಾಗಿ ನಾವು
ಪ್ರಿಯರೇ, ಪ್ರಭು ಯೇಸು ತನ್ನ ಜೀವನದಲ್ಲಿ ಬೋಧಿಸುವಾಗ ಹೇಳಿದರು, ಯಾರು ನನ್ನ ಮಾಂಸವನ್ನು ತಿನ್ನುತ್ತಾರೋ ರಕ್ತವನ್ನು ಕುಡಿಯುತ್ತಾರೋ ಅವರಲ್ಲಿ ನಿತ್ಯ ಜೀವವಿರುವುದು. ನಿತ್ಯ ಅಂದರೆ ಯುಗಾಂತರಕ್ಕೂ ಬಾಳುವ ಜೀವ, ಪ್ರಭುವಿನ ಜೀವ, ದೇವರೊಡನೆ ಇರುವ ಆ ಜೀವ, ಇದನ್ನು ನಾವು ನೆನಪಿನಲ್ಲಿ ಇಡಬೇಕು. ಪ್ರಿಯ ಮಕ್ಕಳೇ, ಅದೇ ಪ್ರಭು ಯೇಸು ಕ್ರಿಸ್ತರನ್ನು ಇವತ್ತು ನೀವು ಸ್ವೀಕರಿಸುತ್ತೀರಿ. ಸಂತೋಷದಿಂದ ನೀವು ಇಲ್ಲಿಗೆ ಬಂದಿದ್ದೀರಿ. ಆ ಪ್ರಭುವನ್ನು ಸ್ವೀಕರಿಸಲು ನಿಮ್ಮ ಗುರುಗಳು, ಸಹಾಯಕ ಗುರುಗಳು, ಸಿಸ್ಟರ್ಸ್ ಅವರು, ಟೀಚರ್ಸ್ ಅವರು ನಿಮಗೆ ಇದರ ವಿಷಯ ನಿಮಗೆ ತಿಳಿಸಿದ್ದಾರೆ, ಕಲಿಸಿದ್ದಾರೆ. ಇದರ ಅರ್ಥ ನೀವು ತಿಳಿದುಕೊಂಡಿದ್ದೀರಿ. ಇದಕ್ಕೆ ನೀವು ಬರುವಾಗ ಇವತ್ತು ನೀವು ಬಿಳಿ ಅಂಗಿಯಲ್ಲಿ ನೀವು ಬಂದಿದ್ದೀರಿ. ಯಾಕೆ ಬಿಳಿ ಅಂಗಿ? ಯಾಕೆ? ಇದು ನಿಮ್ಮ ಆತ್ಮದ ಗುರುತಾಗಿದೆ. ಇದಕ್ಕೆ ಕಾರಣವಾಗಿ ನೀವು ಪಾಪ ಸಂಸ್ಕಾರಕ್ಕೆ ಹೋಗಿ ನಿಮ್ಮ ಪಾಪದ ಕ್ಷಮೆಯನ್ನು ಬೇಡಿಕೊಂಡಿದ್ದೀರಿ. ನಿಮ್ಮ ಆತ್ಮ ಪ್ರಭುವನ್ನು ಸ್ವೀಕರಿಸಲು ಶುದ್ಧವಾಗಿದೆ. ಆ ಶುದ್ಧತೆಯಿಂದ ನೀವು ಇಲ್ಲಿ ಬಂದಿದ್ದೀರಿ. ಆ ಶುದ್ಧತೆ ಹೊರಗಿನ ಗುರುತಾಗಿದೆ. ಕ್ಲೆನ್ಲಿನೆಸ್, ವೈಟ್ನೆಸ್. ಆ ಪ್ರಭುವನ್ನು ಸ್ವೀಕರಿಸಲು ನೀವು ಇವತ್ತು ಸಿದ್ಧರಾಗಿದ್ದೀರಿ ಎಂದು ತೋರಿಸುವ ಆ ಗುರುತು. ಪ್ರಿಯ ಮಕ್ಕಳೇ, ಇವತ್ತು ಮಾತ್ರವಲ್ಲ, ನೀವು ಆ ಶುದ್ಧತೆಯಿಂದ ಬರುವುದು. ಪ್ರತಿ ದಿವಸ ನೀವು ಬಿಳಿ ಅಂಗಿಯನ್ನು ಹಾಕಿ ಬರಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಆದರೆ ನಿಮ್ಮ ಆತ್ಮ ಬಿಳಿಯಾಗಿರಬೇಕು, ಶುದ್ಧವಾಗಿರಬೇಕು. ಆ ಪ್ರಭುವನ್ನು ಸ್ವೀಕರಿಸಲು ಸಿದ್ಧವಾಗುವಂತ ಆ ಆತ್ಮವಾಗಿರಬೇಕು. ಯಾರು ಬೆಟ್ಟವನ್ನು ಕರೆಯುವಾಗ, ಆ ವ್ಯಕ್ತಿಯನ್ನು ನಾವು ಮನೆಗೆ ಕರೆಯುವಾಗ ಆ ಚೇರ್, ಆ ಪ್ಲೇಸ್ ಎಲ್ಲವನ್ನು ಶುದ್ಧವಾಗಿ ನಾವು ಇರುತ್ತೇವೆ. ಇದು ಹೊರಗಿನ ಜನರಿಗೆ ನಾವು ಮಾಡುವುದಾದರೆ ಆ ದೇವರಿಗೆ ನಾವು ಹೇಗೆ ನಮ್ಮ ಆತ್ಮವನ್ನು ಸಿದ್ಧತೆಯಿಂದ ಕಾಪಾಡಬೇಕು. ಅದಕ್ಕಾಗಿ ಪ್ರಿಯರೇ, ಹೇಗೆ ಇವತ್ತು ನೀವು ಸಂತೋಷದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನೀವು ಪ್ರಭುವನ್ನು ಸ್ವೀಕರಿಸುತ್ತೀರೋ, ಅದೇ ಪ್ರಕಾರ ಪ್ರತಿ ಸಲ ನೀವು ಪ್ರಭುವನ್ನು ಸ್ವೀಕರಿಸುವಾಗ ನೀವು ಬರಬೇಕು. ಇದನ್ನೇ ನಾವು ಎಲ್ಲರಲ್ಲಿ ನಾನು ಕೇಳಿಕೊಳ್ಳುವುದು. ಪಾಪದ ಆತ್ಮದಲ್ಲಿ ಜೀವನದಲ್ಲಿ ಪ್ರಭುವನ್ನು ಸ್ವೀಕರಿಸಿದರೆ ಏನಾಗುತ್ತದೆ? ಅವರಿಗೆ ನಾವು ಮರ್ಯಾದೆಯನ್ನು ಕೊಡುವ ಬದಲು ನಾವು ಅವರಿಗೆ ನಾವು ಹೇಳಬೇಕಾದರೆ ಇನ್ಸಲ್ಟ್ ನಾವು ಮಾಡುತ್ತೇವೆ. ಅದಕ್ಕಾಗಿ ಶುದ್ಧ ಮನಸ್ಸಿನಿಂದ, ಆತ್ಮದಿಂದ ಪ್ರಭುವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ನಾವು ಏನು ಮಾಡಬೇಕು? ಹೇಗೆ ನಮ್ಮ ಮನೆಗೆ ಯಾರು ಬಂದರೆ ಅವರಿಗೆ ನಾವು ಕೂತುಕೊಂಡು ಮಾತನಾಡುತ್ತೇವೆ, ನಮ್ಮ ಪ್ರೀತಿಯನ್ನು ನಾವು ತೋರಿಸುತ್ತೇವೆ. ಅದೇ ಪ್ರಕಾರ ಪ್ರಭುವನ್ನು ಸ್ವೀಕರಿಸಿದ ನಂತರ ನಮ್ಮ ಸ್ಥಳಕ್ಕೆ ಹೋಗಿ ನಾವು ಮೊಣಕಾಲಾಗ ಸಾಧ್ಯವಾದರೆ ತಲೆ ಬಾಗಿಸಿ ಆ ದೇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು. ಆಚೆ ಈಚೆ ನೋಡಿ ಮಾತನಾಡುವುದಲ್ಲ, ಮೊಬೈಲ್ ನೋಡುವುದಲ್ಲ, ನಮ್ಮ ಮನಸ್ಸು ಬೇರೆ ಕಡೆಗೆ ಹೋಗುವುದಲ್ಲ. ಆ ಪ್ರಭುವಿನಲ್ಲಿ ನಮ್ಮ ಮನಸ್ಸನ್ನು ನಾವು ಇಡಬೇಕು. ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಅಷ್ಟು ಮಾತ್ರವಲ್ಲ, ನಾವು ಪ್ರಾರ್ಥಿಸಬೇಕು. ನಮಗೆ ಅವರು ಆಶೀರ್ವದಿಸಲೆಂದು ನಾವು ನಮ್ಮ ಮನೆಯವರನ್ನು, ತಾಯಿ ತಂದೆಯವರನ್ನು, ಇಷ್ಟಪಟ್ಟವರನ್ನು, ಸಹೋದರರು ನಮಗೆ ಅವರು ಆಶೀರ್ವಾದ ನಾವು ಪ್ರಾರ್ಥಿಸಬೇಕು. ನಮಗೂ ಸಹ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಒಳ್ಳೆ ವಿವೇಕ ನೀಡಲು ನಾವು ಪ್ರಾರ್ಥಿಸಬೇಕು. ಪ್ರಿಯ ಮಕ್ಕಳೇ, ಇವತ್ತು ನೀವು ಆ ಮೇಣದ ಬಟ್ಟೆಯನ್ನು ಇಟ್ಟಿದ್ದೀರಿ. ಆ ಸ್ವರ್ಗ ಲೋಕವನ್ನು ಆ ಪ್ರಾರ್ಥನೆ ಹೇಳುವಾಗ ನೀವು ಹಚ್ಚಿಸುತ್ತೀರಿ. ಇದಾಗಿದೆ ಪ್ರಭುವಿನ ಆ ಗುರುತು, ಪ್ರಭುವಾಗಿದೆ.
ನಾವು ಮಾತನಾಡಿರುವುದು ಎಂಥ ಸ್ವಾರ್ಥದಿಂದ ಜೀವಿಸುವುದು ಇದಾಗಿದೆ. ನಮ್ಮ ಆತ್ಮದ ಕತ್ತಲೆ, ಈ ಕತ್ತಲೆಯನ್ನು ದೂರ ಮಾಡುವುದು ಪ್ರಭುವಿನ ಆ ಶಕ್ತಿಯಿಂದ, ಪವಿತ್ರಾತ್ಮರ ಶಕ್ತಿಯಿಂದ ಮಾತ್ರ. ಪ್ರಿಯ ಸಹೋದರ ಸಹೋದರಿ, ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ, ಪ್ರತಿ ಸಲ ನಾವು ಪ್ರಸಾದವನ್ನು ಸ್ವೀಕರಿಸಲು ಬರುವಾಗ ಹೌದು ನಾವು ಬರ್ತೇವೆ, ನಮ್ಮ ಮನಸ್ಸು ಅವರಲ್ಲಿ ಇರೋಣ, ಭಕ್ತಿಯಿಂದ ಬರೋಣ. ಕೈಯಲ್ಲಿ ಅವರನ್ನು ಸ್ವೀಕರಿಸುವಾಗ ಕೈಯಲ್ಲಿ ಆ ಪ್ರಭು ಯೇಸು ಬರುತ್ತಾರೆ. ನನ್ನ ಕೈ ಹಾಗೂ ನನ್ನ ಆತ್ಮ, ನನ್ನ ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ವಿಶ್ವಾಸ ಬೆಳೆಯಬೇಕೆಂದು ಪ್ರಾರ್ಥಿಸೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸರ್ವವು ಸೃಷ್ಟಿಸಿದ ಸರ್ವಶಕ್ತ ಈ ದೇವರನ್ನು ವಿಶ್ವಾಸಿಸಿ ಸಕಲ ಯುಗಗಳನ್ನು ಪ್ರತಿಯೊಬ್ಬರ ಚಲಿಸಿದ ಏಕವಾದ ದೇವರ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ
ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಸತ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ಈ ನಮ್ಮ ಬಲಿಕಾಣಿಕೆಯು ನಮ್ಮನ್ನು ಪರಿಶುದ್ಧಗೊಳಿಸಿ ನವೀಕರಿಸಲಿ. ಹೀಗೆ ನಿಮ್ಮ ಚಿತ್ತವನ್ನು ನೆರವೇರಿಸುವವರಿಗೆ ಅನಂತ ಸಂಭಾವನೆಯ ಮೂಲ ಆಧಾರವಾಗಿರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಮೇಲಕ್ಕೆ ಎತ್ತಿರಿ. ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರಾತ್ಮನೇ, ಸರ್ವಸತ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಯುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸುತ್ತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ಪರಮರಾಶ್ಯವನ್ನು ಆಚರಿಸುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ
ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಪುತ್ರರ ಯಾತನೆ, ರಕ್ಷಣಾ ಯಾತನೆಯ ಅವರ ಅತ್ಯಂತರ ಪುನರುತ್ಥಾನ ಹಾಗೂ ಸ್ವರ್ಗಲೋಕದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗುವಂತೆ ಅನುಗ್ರಹಿಸಿರಿ. ಅವರೇನನ್ನು ನಿಮಗೆ ನಿತ್ಯ ಕಾಣಿಕೆಯನ್ನು ಮಾಡಲಿ. ನಿಮ್ಮೆಲ್ಲ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪುರುಷ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಮಹಿಮಾಭರಿತ ರಕ್ತಸಾಕ್ಷಿಗಳೊಂದಿಗೂ ಸಂತ ಫಿಲೋಮಿನವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿಗ್ರಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೀವಿ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಷ್ಣು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಶ್ರೇಷ್ಠ ಆಡಳಿತಕಾರಿಯಾದ ಮಹಾಧರ್ಮದೀಕ್ಷರಾದ ಮೋರಸವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ನಡೆಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಲ್ಲಿರುವ ನಿಮ್ಮ ಧರ್ಮಸಭೆಯ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಂತಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿನದ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಕಾಡಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಈ ವಾರ ಪಾತ್ರವು ಈ ವಾರತೆಯು ಈ ವಾರತೆಯು ಸರ್ವಸತ್ಯದ ದೇವರೇ ಪವಿತ್ರ ಪರಾಯಣದಲ್ಲಿ ಸರ್ವಸಮರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯ ಮಕ್ಕಳೇ, ಉರಿಯುವ ಭಕ್ತಿ ಪ್ರಭು ಕ್ರಿಸ್ತರ
ಸಂಕೇತವಾಗಿದೆ. ನಾನೇ ಭೂಲೋಕದ ಬೆಳಕು. ಆ ಪತಿಯನ್ನು ನೀವು ಹಿಡಿದುಕೊಳ್ಳುವಾಗ ಮುರಿಯುವ ನಿಮ್ಮ ಕೈಯಲ್ಲಿ ನೀವು ಹೇಳಬಲ್ಲಿರಿ, ನಾನೇ ಈ ಲೋಕದ ಬೆಳಕು. ನಿಮಗೆ ಬೆಳಕಾಗಲು ಧರ್ಮಸಭೆ ಕರೆ ನೀಡುತ್ತದೆ. ಅದೇ ವಿಶ್ವಾಸದಿಂದ ಪ್ರಭು ಯೇಸು ನಮಗೆ ಕಲಿಸಿಕೊಟ್ಟ ಆ ಪ್ರಾರ್ಥನೆಯನ್ನು ಈಗ ಹೇಳೋಣ. ಸ್ವರ್ಗದಲ್ಲಿರುವ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಣೆಯನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮ್ಮ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದೈಹಿಕತೆಯ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸುವಾಗ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿಕರು ನಾವು ಭಾಗ್ಯವಂತರು. ಈಗ ಪವಿತ್ರ ಸಮಯ. ಮೊಟ್ಟ ಮೊದಲಿಗೆ ಪರಮ ಪ್ರಸಾದವನ್ನು ಸ್ವೀಕರಿಸುವ ಈ ಮಕ್ಕಳು ಪರಮ ಪೂಜ್ಯ ಮಹಾಧರ್ಮಾಧ್ಯಕ್ಷರಿಂದ ಶರೀರವನ್ನು ರಕ್ತವನ್ನು ಸ್ವೀಕರಿಸಿದ್ದಾರೆ. ಅಂತೆಯೇ ಅವರನ್ನು ಹೊರತುಪಡಿಸಿ ಅವರ ನಂತರ ನಮ್ಮ ಪೋಷಕರು ಮುಂದೆ ಬಂದು ಸ್ವೀಕರಿಸಿದ್ದಾರೆ. ಅನ್ಯರು ದಯವಿಟ್ಟು ಉಳಿದ ಗುರುಗಳು ನಿಮ್ಮ ಸ್ಥಳಕ್ಕೆ ಬರುತ್ತಾರೆ. ಸ್ವೀಕರಿಸಿ ಈ ಮಕ್ಕಳ ತಂದೆ ತಾಯಿಗಳು ಮಹಾಧರ್ಮಾಧ್ಯಕ್ಷರಿಂದ ಈ ಪರಮ ಪ್ರಸಾದವನ್ನು ಮಕ್ಕಳ ನಂತರ ಸ್ವೀಕರಿಸಿದ್ದಾರೆ. Dear friends, now the children will receive for the first time the Holy Communion from Apostolic Administrator and also followed by the parents, and later the other faithful can follow.
ಹೊರತುಪಡಿಸಿ ಉಳಿದವರು ಮಾಡಬೇಡಿ. ಈ ಮಕ್ಕಳು ತಮ್ಮ ಹೃದಯದ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಆದ್ದರಿಂದ ಮಕ್ಕಳು ಮಾತ್ರ ಹಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. Amen.
ನಾವು ನಿಜವಾಗಿ ಜೀವಿಸಬಹುದಾದಂಥ ಆಹಾರಕ್ಕಾಗಿ ಸದಾ ಹಾಡುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರೈಸ್ತ ಧರ್ಮಸಭೆಯ ತ್ರಯೇಕ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಬಿತ್ತಲು ಹಾಗೂ ದೇವರ ಚಿತ್ತವನ್ನು ನೆರವೇರಿಸಲು ಸಂಸ್ಕಾರಗಳ ಮೂಲಕ ಶುದ್ಧೀಕರಣ ಕಾರ್ಯವನ್ನು ನೆರವೇರಿಸುತ್ತಾ ಇದೆ. ಇಂದು ನನ್ನ ಮತಾನ ಸ್ನೇಹಿತರು ಪರಮಪ್ರಸಾದ ಸಂಸ್ಕಾರದ ಮೂಲಕ ಪ್ರಭು ಯೇಸುವನ್ನು ತಮ್ಮ ಹೃದಯದಲ್ಲಿ ಸ್ವೀಕರಿಸಿದ್ದಾರೆ. ನಾವು ಈ ಸಂಸ್ಕಾರವನ್ನು ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿ ಪರಮಪೂಜ್ಯ ಬರ್ನಾರ್ಡ್ ಮೋರಸ್ ಅವರ ನೇತೃತ್ವದಲ್ಲಿ ಪಡೆದುಕೊಂಡಿರುತ್ತೇವೆ. ಅವರಿಗೆ ನನ್ನ ಸ್ನೇಹಿತರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಪರಮಪ್ರಸಾದ ಸಂಸ್ಕಾರದ ತರಬೇತಿಯನ್ನು ಧರ್ಮೋಪದೇಶ ತರಗತಿಯಲ್ಲೇ ನೀಡಬೇಕೆಂದು ನಿರ್ಧರಿಸಿ ತರಗತಿಗಳ ಮುಖಾಂತರ ನಮಗೆ ಪರಮಪ್ರಸಾದ ಸಂಸ್ಕಾರದ ಮಹತ್ವವನ್ನು ತಿಳಿಯಪಡಿಸಲು ನಿರ್ಧರಿಸಿದ ಪ್ರಧಾನ ದೇವಾಲಯದ ಧರ್ಮಕೇಂದ್ರದ ಗುರುಗಳಾದ ರೆವರೆಂಡ್ ಫಾದರ್ ಸ್ಟ್ಯಾನ್ಲಿ ಅಲ್ಮೇಡಾ ಅವರಿಗೂ ನಿರ್ಧರಿಸಿದ ಕಾರ್ಯವನ್ನು ಕಾರ್ಯಕ್ಕೆ ತರಲು ಶ್ರಮಿಸಿದ ಫಾದರ್ ಪೀಟರ್, ಫಾದರ್ ಜಾನ್ ಪಾಲ್ ಪರಮಪ್ರಸಾದ ತರಗತಿಯನ್ನು ಸೃಜನಾತ್ಮಕ ಕಾರ್ಯ ಚಟುವಟಿಕೆಗಳ ಮೂಲಕ ನಮಗೆ ತಿಳಿಸಿಕೊಟ್ಟ ಫಾದರ್ಸ್ಗಳು ಉಪಯಾಜಕ ಆದರ್ಶ್, ಉಪಯಾಜಕ ಸಿರಿಲ್, ಸಿಸ್ಟರ್ ಸಂದನಂ, ಸಿಸ್ಟರ್ ಜರಾಬಿ, ಸಿಸ್ಟರ್ ಪ್ರೀತಿ, ಶಿಕ್ಷಕಿ ಜಸಿಂತಾ, ಶಿಕ್ಷಕಿ ವಸಂತಿ ರವರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೈವಜ್ಞಾನಗಳನ್ನು ನಮ್ಮನ್ನು ದೇವರ ಸಾಮ್ರಾಜ್ಯದಲ್ಲಿ ಒಬ್ಬರನ್ನಾಗಿಸಲು ಶ್ರಮ ಪಡುತ್ತಿದ್ದೇವೆ. ಅವರಿಗೂ ನಮ್ಮ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ದಿವ್ಯ ಬಲಿ ಪೂಜೆಗೂ ಮತ್ತು ನಮ್ಮನ್ನು ಸಿದ್ಧಪಡಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಪ್ರಕಟಣೆಗಳು. ಪ್ರಿಯರೇ, ನಾವು ಸಾಧಾರಣ ಕಾಲದ 6ನೇ ಆಹಾರವನ್ನು ಕೊಂಡಾಡುತ್ತಿದ್ದೇವೆ. ಅದೇ ರೀತಿ ಕಾಯಿಕ ಧರ್ಮಸಭೆ ಇದು ಲೂರ್ದ್ ಮಾತೆಯ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಅಂತೆಯೇ ನಮ್ಮ ಎಲ್ಲರಿಗೂ ಕೂಡ ತಿಳಿದಂತೆ ನಮ್ಮ ಈ ದೇವಾಲಯಕ್ಕೆ ಸೇರಿದ ಪಕ್ಕದಲ್ಲೇ ಇರುವಂತಹ ಲೂರ್ದ್ ನಗರ ಭಕ್ತಾದಿಗಳು ಈ ಲೂರ್ದ್ ನಗರ ಎಂಬ ಈ ಮಾತೆಯ ವಿಶೇಷವಾದಂತಹ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ. ಪರಮಪೂಜ್ಯ ಮಹಾಧರ್ಮಾಧ್ಯಕ್ಷರ ಹೆಸರಿನಲ್ಲಿಯೂ ಎಲ್ಲ ಗುರುಗಳ ಹೆಸರಿನಲ್ಲಿಯೂ ಇವರೆಲ್ಲರಿಗೂ ಕೂಡ ಮಾತೆ ಮರಿಯಮ್ಮನವರ ಶುಭಾಶಯಗಳನ್ನು ಕೋರುತ್ತೇವೆ. ಪ್ರಿಯರೇ, ಇಂದು ಸಂಜೆ 6 ಗಂಟೆಯ ಪೂಜೆ ಆದ ನಂತರ ಲೂರ್ದ್ ನಗರದ ಭಕ್ತಾದಿಗಳು ತೇರು ಮೆರವಣಿಗೆಯನ್ನ ಮಾತೆ ಮರಿಯಮ್ಮನವರ ಈ ತೇರು ಮೆರವಣಿಗೆಯನ್ನ ಈ ಪ್ರಧಾನ ದೇವಾಲಯದ ಮುಂಭಾಗದಿಂದ ಹೊರಟು ತಮ್ಮ ಲೂರ್ದ್ ನಗರದ ಸುತ್ತಮುತ್ತಲಿನಲ್ಲೂ ಕೂಡ ಅದನ್ನು ತೆಗೆದುಕೊಂಡು ಹೋಗಲಿದ್ದಾರೆ. ಈ ತೇರು ಮೆರವಣಿಗೆಯಲ್ಲಿ ಹಾಗೂ ಎಲ್ಲ ಆಶೀರ್ವಚನಗಳಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ಭಕ್ತಾದಿಗಳನ್ನು ಕೇಳಿಕೊಳ್ಳುತ್ತೇವೆ. ಪ್ರಿಯರೇ, ಈ ಹಿಂದೆ ತಿಳಿಸಿದಂತೆ ನಾವೀಗಾಗಲೇ ತಪಸ್ಸು ಕಾಲದ ಪ್ರಾರಂಭವನ್ನು ಮಾಡಲಿದ್ದೇವೆ. 14ನೇ ಫೆಬ್ರವರಿ ಬುಧವಾರ ಪವಿತ್ರ ಆಶ್ ವೆಡ್ನೆಸ್ಡೇ ವಿಭೂತಿ ಬುಧವಾರವನ್ನು ನಾವು ಆಚರಿಸುತ್ತಾ ಅದರ ಮೂಲಕ ಈ ಪವಿತ್ರ ಸಮಯವನ್ನು ಕರೆಯಲು ಪ್ರಾರಂಭಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮಗೆ ತಿಳಿಸಿದಂತೆ ನಿಮ್ಮಲ್ಲಿರುವಂತಹ ಹಳೆಯ ಗರಿಗಳನ್ನು, ಪವಿತ್ರ ಗರಿಗಳನ್ನು, ಅದೇ ರೀತಿಯಲ್ಲಿ ಪವಿತ್ರ ವಸ್ತುಗಳನ್ನು, ಅವುಗಳು ಕೆಲವೊಂದು ಸ್ಟ್ಯಾಚ್ಯುಗಳು, ಇವುಗಳೆಲ್ಲ ಮೂರಿದಂತಹ ಇವುಗಳನ್ನು ನೀವು ದೇವಾಲಯದ ಹಿಂಭಾಗದಲ್ಲಿ ಬಿಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರಿಯರೇ, ಪವಿತ್ರ ವಿಭೂತಿ ಬುಧವಾರ ಬೆಳಗಿನ ಪೂಜೆಗಳು 5 ಗಂಟೆಗೆ ತಮಿಳು ಭಾಷೆಯಲ್ಲಿ, 6 ಗಂಟೆಗೆ ಕನ್ನಡ ಭಾಷೆಯಲ್ಲಿ, 7 ಗಂಟೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ. ಈ
ಎಲ್ಲ ಬಲಿಪೂಜೆಗಳಲ್ಲಿ ಯಾರು ತಪ್ಪದೆ ಈ ಪವಿತ್ರ ತಪಸ್ಸು ಕಾಲವನ್ನು ಪ್ರಾರಂಭಿಸುವಾಗ ನಾವು ಭಕ್ತಿಯ ವಿಶ್ವಾಸದಿಂದ ನಮಗೆ ಧರ್ಮಸಭೆ ನೀಡುವ ಈ ಕಾಲವನ್ನು ಕಳೆಯುವ 7 ಗಂಟೆಯ ಈ ಬಲಿಪೂಜೆಯನ್ನು ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಮೈಸೂರು ಧರ್ಮ ಕ್ಷೇತ್ರದ ಶ್ರೇಷ್ಠ ಆಡಳಿತಾಧಿಕಾರಿಗಳು ನಡೆಸಲಿದ್ದಾರೆ. ಅಂತೆಯೇ ಸಂಜೆಯ ಬಲಿಪೂಜೆ ಕೂಡ 6 ಗಂಟೆಗೆ ಇರುತ್ತದೆ. ಈ ಪವಿತ್ರ ಕಾಲದಲ್ಲಿ ಪ್ರತಿ ಶುಕ್ರವಾರ ಶಿಲುಬೆಯ ಹಾದಿಯನ್ನ, ಅದೇ ರೀತಿಯಲ್ಲಿ ಮಾಂಸ ವಿರೋಧ ದಿನಾಚರಣೆಗಳನ್ನು ನಾವು ಆಚರಿಸುತ್ತೇವೆ. ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ, ತಪಸ್ಸಿನಲ್ಲಿ ಹಾಗೂ ಒಂದು ವೈಯಕ್ತಿಕ ದೇವರ ಈ ಒಂದು ಧ್ಯಾನದ ಕಾಲದಲ್ಲಿ ನಾವು ಇರುತ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಶುಕ್ರವಾರ ಶಿಲುಬೆಯ ಹಾದಿಗಳು ಎಂದಿನಂತೆ ನಡೆಯಲಿದ್ದು 7 ಗಂಟೆಯ ಬೆಳಗಿನ ಬಲಿಪೂಜೆ ಆದ ನಂತರ ಇಂಗ್ಲಿಷ್ ಭಾಷೆಯಲ್ಲಿಯೂ, ಅದೇ ರೀತಿಯಲ್ಲಿ 5 ಗಂಟೆಗೆ ಕನ್ನಡ ಭಾಷೆಯಲ್ಲಿಯೂ, 6 ಗಂಟೆಯ ಬಲಿಪೂಜೆ ಆದ ನಂತರ ತಮಿಳು ಭಾಷೆಯಲ್ಲಿಯೂ ಪ್ರತಿ ಶುಕ್ರವಾರ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪವಿತ್ರ ಕಾಲದಲ್ಲಿ ಹೆಚ್ಚು ಸಮಯ ನಾವು ಪ್ರಾರ್ಥನೆಯಲ್ಲಿ ಹಾಗೂ ಜಪತಪಗಳಲ್ಲಿಯೂ ಹಾಗೂ ಧ್ಯಾನದಲ್ಲಿ ಕೂಡ ನಾವು ಹೆಚ್ಚು ಸಂಖ್ಯೆಯಲ್ಲಿ ನಾವು ಭಾಗವಹಿಸುವ ಪ್ರೇರೆ. ಇಂದು ಸಂಜೆ 5 ಗಂಟೆಗೆ ಮೌಂಟ್ ಕಾರ್ಮೆಲ್ ಸೊಸೈಟಿ ಇವರ ಸಭೆ ಇರುತ್ತದೆ. ಇದರ ಸದಸ್ಯರು ಭಾಗವಹಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕಳೆದ ವಾರ ಸಂಗ್ರಹವಾದ ಒಪ್ಪುಗಳ 36,987 ರೂಪಾಯಿಗಳು ಉದಾರವಾಗಿ ಕಾಣಿಕೆ ನೀಡಿದ ನಿಮ್ಮೆಲ್ಲರಿಗೂ ಕೂಡ ಮನದಾಳದ ಕರ್ತನದಲ್ಲೂ ಹಾಗೂ ದೇವರ ಆಶೀರ್ವಾದಗಳನ್ನು ಕೊಡುತ್ತೇವೆ. ಪ್ರಿಯರೇ, ಇದು ನಮ್ಮ ಈ ಧರ್ಮ ಕೇಂದ್ರಕ್ಕೆ ಸಂತಸದ, ಸಡಗರದ ಹಾಗೂ ಆಶೀರ್ವಾದದ ದಿನವಾಗಿದೆ. ಕಾರಣ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಸುಮಾರು 36 ಮಕ್ಕಳು ಪ್ರಪ್ರಥಮವಾಗಿ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದ್ದಾರೆ. ಎಲ್ಲ ಮಕ್ಕಳಿಗೆ ಪ್ರಥಮ ಬಾರಿ ಪ್ರಭು ಯೇಸುವನ್ನ ತಮ್ಮ ಆತ್ಮಕ್ಕೆ ಸ್ವೀಕರಿಸಿದ ಸಂತೋಷ, ಅದೇ ರೀತಿಯಲ್ಲಿ ಇಡೀ ನಮ್ಮ ಧರ್ಮ ಕೇಂದ್ರಕ್ಕೆ ಸಂತೋಷದ ಮತ್ತು ಸಡಗರ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ಪೂಜ್ಯ ಮಹಾಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಆಡಳಿತ ಅಧಿಕಾರಿಯಾದಂತಹ ಡಾಕ್ಟರ್ ಬರ್ನಾರ್ಡ್ ಮೋರಸ್ ಅವರ ಹೆಸರಿನಲ್ಲಿಯೂ, ಅದೇ ರೀತಿಯಲ್ಲಿ ಇಲ್ಲಿರುವ ಎಲ್ಲ ಗುರುಗಳ ಹೆಸರಿನಲ್ಲಿಯೂ, ಪೋಷಕರ ಹೆಸರಿನಲ್ಲಿಯೂ ಎಲ್ಲ ಮಕ್ಕಳಿಗೆ ಶುಭಾಶಯಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಂಗ್ರಾಚುಲೇಷನ್ಸ್ ಚಿಲ್ಡ್ರನ್. ಪ್ರಿಯರೇ, ನಾವು ದೇವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ತ್ರಯೇಕ ದೇವರಿಗೆ ಸಲ್ಲಿಸುವವರಿದ್ದೇವೆ. ಬಲಿಪೂಜೆ ಮೂಲಕ ಈಗಾಗಲೇ ದೇವರಿಗೆ ನಾವು ಈ ವಂದನೆಯನ್ನು, ಸ್ತೋತ್ರವನ್ನು, ಆರಾಧನೆಯನ್ನು ಮಾಡಿದ್ದೇವೆ. ಅಂತೆಯೇ ಈ ದಿನದ ಬಲಿಪೂಜೆಯನ್ನು ಅರ್ಪಿಸಿ ಈ ಮಕ್ಕಳಿಗೆ ಪರಮಪ್ರಸಾದವನ್ನು ವಿತರಿಸುತ್ತಾ ಪರಮಪ್ರಸಾದದ ಮಹಿಮೆಯನ್ನು, ಪರಮಪ್ರಸಾದ ಎಷ್ಟೊಂದು ಮಹತ್ವ ಎಂಬುದನ್ನು ತಿಳಿಸಿಕೊಡುವುದರ ಜೊತೆಯಲ್ಲಿ ಈ ದಿನದ ಆರಾಧನೆಯ ಎಲ್ಲ ಪೂಜೆಯನ್ನು ನಮಗೆ ಸುಸೂತ್ರವಾಗಿ, ಅರ್ಥಗರ್ಭಿತವಾಗಿ ನೀಡಿದವರು ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಆಡಳಿತಾಧಿಕಾರಿಗಳು, ಅದೇ ರೀತಿಯಲ್ಲಿ ಈ ನಮ್ಮ ಮಹಾಧರ್ಮ ಕ್ಷೇತ್ರದ ಶ್ರಾಂತ ಮಹಾಧರ್ಮಾಧ್ಯಕ್ಷರು. ಪ್ರಿಯರೇ, ಪೂಜ್ಯ ಧರ್ಮಾಧ್ಯಕ್ಷರು ತಮ್ಮ ಬೋಧನೆಗೆ ತಿಳಿಸಿದ ಪ್ರಕಾರ ಇತ್ತೀಚೆಗಷ್ಟೇ CCBI ಮೀಟಿಂಗ್, ಅಖಿಲ ಭಾರತ ಧರ್ಮಾಧ್ಯಕ್ಷರುಗಳ ಮಹಾಸಭೆ ಮಂಡಳಿಯ ಮೂಲಕ ಸುಮಾರು 180 ಧರ್ಮಾಧ್ಯಕ್ಷರು ಅಷ್ಟದಿನಗಳು 8 ದಿನಗಳ ಕಾಲ ಭಾರತದ ಅನೇಕ ವಿಷಯಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಪೂಜ್ಯ ಮಹಾಧರ್ಮಾಧ್ಯಕ್ಷರು ಕೂಡ ಅವರು ಹಿಂದೆ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾಗಿದ್ದರು. ಈಗ ಮೈಸೂರಿನಿಂದ ಪ್ರತಿನಿಧಿಸುತ್ತಾ ಈ ಸಭೆಯಲ್ಲಿ ಯಶಸ್ವಿಯಾಗಿ ಅವರು ಭಾಗವಹಿಸಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ, ಭಾರತದ ಧರ್ಮಾಧ್ಯಕ್ಷರುಗಳಿಗಾಗಿ ಹಾಗೂ ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ಒಂದು ಮೀಟಿಂಗ್ನ ನಂತರ ಅವರಿಗೆ ವಿಶೇಷವಾಗಿ ಅವರು ಬೆಳ್ತಂಗಡಿ ಡಯಾಸಿಸ್ನ 25 ವರ್ಷಗಳ ಸಿಲ್ವರ್ ಜೂಬಿಲಿಯ ಈ ಒಂದು ವಿಶೇಷವಾದಂತಹ ಜೂಬಿಲಿಗೆ ಅವರಿಗೆ ಆಹ್ವಾನ. ಅವರು ತಮ್ಮ ಆಪ್ತರು ಮತ್ತು ಬಿಷಪ್ ರವರ ಜೂಬಿಲಿ ಕೂಡ ಆಗಿತ್ತು. ಬೆಳ್ತಂಗಡಿ ಬಿಷಪ್ ರವರ ಜೂಬಿಲಿ
ಕ್ರಮ ಕೇಂದ್ರಗಳಲ್ಲಿ 1 ತಿಂಗಳು, 40 ದಿನ, 2 ತಿಂಗಳು, 3 ತಿಂಗಳು ಸಿದ್ಧತೆಯನ್ನು ಮಾಡ್ತಾರೆ. ನಮ್ಮ ಈ ಕ್ರಮ ಕೇಂದ್ರದಲ್ಲಿ ಕಳೆದ 1 ವರ್ಷದಿಂದ ಮಕ್ಕಳಿಗೆ ಈ ಪವಿತ್ರ ಸಂಸ್ಕಾರದ ಬಗ್ಗೆನೇ ಧರ್ಮೋಪದೇಶ ತರಗತಿಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಅವರು ಯಾವ ಸಂಸ್ಕಾರವನ್ನು ಪಡೆಯುತ್ತಾರೋ ಅದರ ಪರಿಪೂರ್ಣವಾದಂತಹ ಜ್ಞಾನ ಅವರಿಗೆ ಇರಬೇಕೆಂಬ ಹಿನ್ನೆಲೆಯಲ್ಲಿ 1 ವರ್ಷದ ಸಿದ್ಧತೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ಅಮಿತವಾಗಿ ಶ್ರಮಿಸಿದವರು ಈ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದಂತಹ ಸಹಾಯಕ ಗುರುಗಳಾದ ಫಾದರ್ ಪೀಟರ್ ಅವರು ಹಾಗೂ ಈ ಧರ್ಮೋಪದೇಶ ತರಗತಿಯ ಉಸ್ತುವಾರಿಯನ್ನು ವಹಿಸಿದಂತಹ ಪೂಜ್ಯ ಗುರುಗಳಾದ ಫಾದರ್ ಜಾನ್ ಪೀಟರ್ ಅವರು, ಸಿಸ್ಟರ್ ಚೆರಬಿ, ಸಿಸ್ಟರ್ ಸಂದನಂ, ಸಿಸ್ಟರ್ ಪ್ರೀತಿ, ಸಿಸ್ಟರ್ ಡೇಮಿಯನ್, ಮಿಸ್ ಜಸಿಂತಾ ಹಾಗೂ ಸೇವಾದರ್ಶಿಗಳು, ಡೀಕನ್ಸ್ಗಳು ಇಬ್ಬರು ಕೂಡ, ಅದೇ ರೀತಿಯಲ್ಲಿ ಎಲ್ಲ ಪ್ರೊಫೆಸರ್ಗಳು, ಅದೇ ರೀತಿಯಲ್ಲಿ ಎಲ್ಲ ಉಪದೇಶ ತರಗತಿಯ ಸುಮಾರು 35 ಶಿಕ್ಷಕಿಯರು ಇವರೆಲ್ಲರಿಗೂ ಕೂಡ ಪೂಜ್ಯ ಮಹಾಧರ್ಮಾಧ್ಯಕ್ಷರ ಹೆಸರಿನಲ್ಲಿ ಎಲ್ಲ ಭಕ್ತಾದಿಗಳ ಹೆಸರಿನಲ್ಲಿ ಅವರನ್ನು ವೈಯಕ್ತಿಕವಾಗಿ ಎಲ್ಲ ಊರುಗಳಿಗೂ ಕನ್ಯಾಸ್ತ್ರೀಯರಿಗೂ ಹಾಗೂ ಎಲ್ಲ ಶಿಕ್ಷಕಿಯರಿಗೂ ವಿಶೇಷವಾದ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಡಿಯರ್ ಟೀಚರ್ಸ್. ನಾವು ದೊಡ್ಡ ಕೈ ಚಪ್ಪಾಳೆ ಮೂಲಕ ಈ ಮಕ್ಕಳ ತಂದೆ ತಾಯಿಗಳು ಎಲ್ಲ ವಿಷಯಗಳಲ್ಲಿ ಅವರು ನಮ್ಮೊಂದಿಗೆ ಧರ್ಮ ಕೇಂದ್ರದೊಂದಿಗೆ ಸಹಕರಿಸಿದ್ದಾರೆ. ಮೊನ್ನೆ ಅರ್ಧ ದಿನದ ಧ್ಯಾನವನ್ನು ಮಾಡಲಾಗಿತ್ತು. ಎಲ್ಲರೂ ಕೂಡ ಅನೇಕರು ಇಬ್ಬರು ಅಂದರೆ ತಂದೆ ತಾಯಿಗಳು, ಇನ್ನು ಕೆಲವರು ಕೆಲಸದ ಒತ್ತಡದ ಇರುವವರು, ಯಾರಾದರೂ ಒಬ್ಬರು ತಂದೆ ಇಲ್ಲವೇ ತಾಯಿ, ಹೀಗೆ ಮಕ್ಕಳೊಂದಿಗೆ ಅರ್ಧ ದಿನದ ಧ್ಯಾನವನ್ನು ಉಪವಾಸದ ಮೂಲಕ ಮಾಡಿದ್ದಾರೆ. ಮಧ್ಯಾಹ್ನದವರೆಗೆ ಅವರು ಉಪವಾಸವಿದ್ದ ತಮ್ಮ ಮಕ್ಕಳ ಈ ಸಂಸ್ಕಾರಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಸಹಕಾರವನ್ನು, ಶಿಸ್ತನ್ನು ಈ ನಮ್ಮ ದೇವಾಲಯಕ್ಕೂ ಹಾಗೂ ಎಲ್ಲ ಗುರುಗಳಿಗೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಪೋಷಕರಿಗೆ ವಿಶೇಷ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳು. ಥ್ಯಾಂಕ್ ಯು ಡಿಯರ್ ಪೇರೆಂಟ್ಸ್. ಮಕ್ಕಳಿಗೆ ನಿಮ್ಮ ತಾಯಿಗಳಿಗೆ ಚಪ್ಪಾಳೆ ಮೂಲಕ ಈ ದಿನ ಈ ಪೂಜೆಯ ಈ ಒಂದು ಹಾಡನ್ನು ಹಾಡಿದಂತಹ ಕನ್ನಡ ಗಾಯನ ವೃಂದಕ್ಕಾಗಿ, ಅದೇ ರೀತಿಯಲ್ಲಿ ಮಕ್ಕಳಿಗೆ ಪರಮ ಪ್ರಸಾದವೇ ಎಂಬ ಈ ಹಾಡನ್ನು ಕಲಿಸಿ ಅವರಿಗೆ ಪರಮ ಪ್ರಸಾದದ ಮೇಲಿನ ಹೆಚ್ಚು ಭಕ್ತಿಯನ್ನು ತಂದಂತಹ ಶ್ರೀಯುತ ಪೂರ್ಣಿರವರಿಗೂ, ಅದೇ ರೀತಿಯಲ್ಲಿ ಈ ಮಕ್ಕಳ ಎಲ್ಲ ಫೋಟೋಗ್ರಾಫನ್ನು ದೇವಾಲಯದ ವತಿಯಿಂದ ನೆರವೇರಿಸಿರುವಂತಹ ಫೋಟೋಗ್ರಾಫರ್ ಆದ ರಾಜ್ಕುಮಾರ್ ಹಾಗೂ ಅವರ ತಂಡದವರಿಗೂ, ಹಾಗೂ ಈ ಒಂದು ಬಲಿಪೂಜೆಯನ್ನು ಈ ಸಿದ್ಧತೆಯನ್ನು ಮಾಡಿದಂತಹ ನಮ್ಮ ಈ ಧರ್ಮ ಕೇಂದ್ರದ ಸ್ಯಾಕ್ರಶಿಕ್ಷಕರಾದ ರಾಬರ್ಟ್ ಹಾಗೂ ಅವರ ತಂಡದವರಿಗೂ, ಎಲ್ಲ ಪೀಠ ಸೇವಕರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಮನದಾಳದ ವಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಯಾರನ್ನಾದರೂ ಈ ಒಂದು ಪವಿತ್ರ ಸಂಸ್ಕಾರದ ಸಿದ್ಧತೆಯಲ್ಲಿ ಸಹಾಯ ನೀಡಿದ ಯಾರನ್ನಾದರೂ ಬರದಲ್ಲಿ ದಯವಿಟ್ಟು ಕ್ಷಮಿಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಮನದಾಳದ ವಂದನೆಗಳು, ವಿಶೇಷ ಸೂಚನೆಗಳು. ಈ ಮಕ್ಕಳು ಪೂಜೆ ಆದ ನಂತರ ಧರ್ಮಾಧ್ಯಕ್ಷರು ಅವರಿಗೆ ಪ್ರಶಸ್ತಿಯನ್ನು, ಸರ್ಟಿಫಿಕೇಟನ್ನು ಹಾಗೂ ರೋಸರಿಯನ್ನು ನೀಡಲಿದ್ದಾರೆ, ಜಪಸರವನ್ನು ನೀಡಲಿದ್ದಾರೆ. ಅವುಗಳನ್ನು ಸ್ವೀಕರಿಸಿ ಒಂದು ಗ್ರೂಪ್ಗಳನ್ನು ಮಾಡಲಾಗುತ್ತದೆ. ಪೋಷಕರು ಗಮನಿಸಿ, ಬಲಿಪೂಜೆ ಆದ ತಕ್ಷಣ ಈ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ನಮ್ಮ ಗುರುಗಳ ನಿವಾಸದ ಮೇಲ್ಛಾವಣಿಯಲ್ಲಿ ಮಾಡಲಾಗಿದೆ. ಆ ಹಾಲ್ನಲ್ಲಿ ಎಲ್ಲರೂ ಕೂಡ ಸೇರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ನಾವು ಪರಮ ಪೂಜ್ಯ ಧರ್ಮಾಧ್ಯಕ್ಷರ ಅಂತಿಮ ಆಶೀರ್ವಾದಕ್ಕಾಗಿ ನಿಮ್ಮೊಡನೆ ಇರಲಿ. ಭಾವಿಸಿದವರ ಆಶೀರ್ವಾದವನ್ನು ಪಡೆಯಿರಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಆವತ್ತ ತಲುಪಿಸಿ ಪ್ರೀತಿಯ ಹಾಗೂ ಶಾಂತಿಯ ಹೊರವನ್ನು ನಿಮಗೆ ಕೋರಲಿ. ಹಾಗೂ
ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. Father. ತಗೋಬೇಕು ಎಲ್ಲರೂ ಯಾಕೆ ತಗೋದಾರಪ್ಪ ಇವರು ನನ್ನ ಕೊಟ್ರಿಗಾರು ಹೋಯ್ತು. சற்று ஓய்வெடுங்கள். அவள் வந்து விட்டாள், அவள் வந்து விட்டாள். பூக்களே சற்று ஓய்வெடுங்கள். அவள் வந்து விட்டாள், அவள் வந்து விட்டாள். ஹே ஐ என்றால் அது அழகு என்றால் அந்த ஐகளின் ஐயவள் தானா? ஹே ஐ என்றால் அது கடவுள் என்றால் அந்த கடவுளின் துகளவள் தானா? ஐயோ என திகைக்கும் ஐயன வியக்கும் ஐகளுக்கெல்லாம் விடுமுறையை அவள் தந்து விட்டாள், அவள் வந்து விட்டாள். அவள் வந்து விட்டாள், அவள் வந்து விட்டாள். இவன் பயத்தை அணைக்க அவள் இவனை அணைக்க அவள் செய்கையில் பெய்வது ஐ. அவள் விழியின் கனிவில் எந்த உலகம் பணியும் சிறு நோய்கள வையமில்லை. அவள் இதழ்களை நுகர்ந்து விட பாதை நடுக பூக்களே சற்று ஓய்வெடுங்கள். அவள் வந்து விட்டாள், அவள் வந்து விட்டாள். ஹே ஐ என்றால் அது அழகு என்றால்
அந்த ஐகளின் ஐயவள் தானா? ஹே, ஐ என்றால் அது கடவுள் என்றால் அந்த கடவுளின் துகளவள் தானா? ஐயோ என திகைக்கும் ஐயன வியக்கும் ஐகளுக்கெல்லாம் விடுமுறையை அவள் தந்து விட்டாள், அவள் வந்து விட்டாள். போலே நின்றவனா நீந்த ஒரு உடையானா? வான்முட்டு மலையை போன்றவனானாட ஒரு மேடையானா? என்னுள்ளே என்னை கண்டவள் யாரென்று என காண செய்தாள். கேளாமல் நெஞ்சை கொய்தவள் சிற்பம் செய்து கையில் தந்தாள். யுகம் யுகம் முகம் இது போதும், புகலிடம் என்று உந்தன் நெஞ்சம் மட்டும் போதும். மறு உயிர் தந்தாள், நிமிர்ந்திடச் செய்தாள். நகர்ந்திடும் பாதை எங்கும் வாசம் வீச வந்தாளே. பூக்களே சற்று ஓய்வெடுங்கள், அவள் வந்து விட்டாள், அவள் வந்து விட்டாள். ஹே, ஐ என்றால் அது அழகு என்றால் அந்த ஐகளின் ஐயவள் தானா? ஹே, ஐ என்றால் அது தலைவன் என்றால் அந்த ஐகளின் ஐயவன் நீயா? ஐயோ என திகைக்கும் ஐயன வியக்கும் ஐகளுக்கெல்லாம் விடுமுறையை அவள் தந்து விட்டாள், அவள் வந்து விட்டாள். பூக்களே சற்று ஓய்வெடுங்கள், அவள் வந்து விட்டாள், அவள் வந்து விட்டாள். ஒரு தல காதல தந்த இந்த தருதல மனசுக்குள் வந்த, ஒரு தல காதல தந்த இந்த தருதல மனசுக்குள் வந்த. காதலிக்க கைடு இல்ல சொல்லித்தர வாவாத்தி, சேர்த்து வச்ச ஆசையெல்லாம் அள்ளித்தர வாவாத்தி. ஏ உசுர ஓ உசுர தார கை மாத்தி, அடியாத்தி இது என்ன ஃபீலு, ஒன்னால நான் ஃபீலு. பிடிக்காம ஓட்ட நரியில இனிமே நான் ஓ ஆளு. அடியாத்தி இது என்ன ஃபீலு, ஒன்னால நான் ஃபீலு. பிடிக்காம ஓட்ட நரியில இனிமே நான் ஓ ஆளு. ஊருக்கு போகிறேன். இது என்னோட வீட்டு பக்கத்தில் இருக்கிற எஸ்டிடி பூத் நம்பர். ஏதாவது இருந்ததுன்னா மனசார உன்னோட ஃபேனானே. கொஞ்சம் பார்க்கணும், கைகள் கோர்க்கணும், ஜோடி சேர்ந்து லவ்வசாக ஊர சுத்தணும். பேண்டு வாசிச்சு கிராண்டா மேரேஜ், கெட்டி மேளம் எங்கோ கேட்கணும். இது என் ஜாதகம்.
சிக்கி தவிக்குது மாலை டம் டம் மஞ்சள டம் டம் மாத்து அடிக்க மங்கள டம் டம் ஓல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம் மாலை டம் டம் மஞ்சள டம் டம் மாத்து அடிக்க மங்கள டம் டம் ஓல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம் बता दे जरा मुझको बता दे मैं उससे मिलूंगा एक बार मिला दे यार मिला दे यार मिला दे हवा हवा ए हवा खुशबू लुटा दे कहाँ खुली हाँ खुली जुल्फ बता दे अब उसका पता दे जरा मुझको बता दे मैं उससे मिलूंगा एक बार मिला दे यार मिला दे यार मिला दे पता दे जरा मुझको बता दे मैं उससे मिलूंगा एक बार मिला दे यार मिला दे यार मिला दे ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ